ಮಹಿಳೆಯರಿಗೆ ಕೊರೋನಾ ನಂತರದ ಜೀವನ ತುಂಬಾ ಸಂಕಷ್ಟವಾಗಿದೆ ಅನ್ನತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಚುನಾವಣಾ ಪೂರ್ವವಾಗಿ ನಾವು ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಮಹಿಳೆಯರ ಸಬಲೀಕರಣಕ್ಕೆ. ಅದೇ ರೀತಿ ಇವತ್ತು 2.5 ವರ್ಷ ಆದರೂ ಕೂಡ ನಾವೇನು ಆಶ್ವಾಸನೆ ಕೊಟ್ಟಿದ್ದೇವೆ ಆ ಕಾರ್ಯಕ್ರಮವನ್ನು ಯಥಾವತ್ತಾಗಿ ಇವತ್ತು ಅನುಷ್ಠಾನ ಮಾಡಿ ನಮ್ಮ ರಾಜ್ಯದ ಮಹಿಳೆಯರಿಗೆ ಒಂದು ಶಕ್ತಿ ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆದರೆ ನಮ್ಮ ದೇಶಕ್ಕೆ ಸುಮಾರು 11 ವರ್ಷದಿಂದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಈ ದೇಶದ ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಬಂದಿದೆ. ಸನ್ಮಾನ್ಯ ಬಂಧುಗಳೇ, ಅದಕ್ಕೆ ಒಂದು ಸ್ಯಾಂಪಲ್ ಇವತ್ತು ಅವರು ಗ್ಯಾಸ್ನ ಮೇಲೆ ಬೆಲೆ ಏರಿಕೆ ಮಾಡಿದಂತ ವಿಚಾರ. 2008ರಲ್ಲಿ ಇದೇ ಕ್ರೂಡ್ ಆಯಿಲ್ ಮೇಲೆ ಸುಮಾರು $147 ಒಂದು ಬ್ಯಾರೆಲ್ಗಾಗಿತ್ತು. ಆಗ ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಜನರಿಗೆ ಹೊರೆ ಬೀಳದಂತೆ ಮಾಡತಕ್ಕಂಥ ವಿಚಾರವನ್ನು ಮನಗೊಂಡು ಅಂದು ಕೂಡ ಯಾವುದೇ ಒಂದು ಗ್ಯಾಸಿಗೆ 500-550 ಮೇಲೆ ಹೋಗದಾಗಿ ನೋಡಿಕೊಂಡಂತ ವಿಚಾರ ನಮಗೆ ಗೊತ್ತಿದೆ. ಆದರೆ ಇವತ್ತು ಅಧಿಕಾರ ಪಡೆದು ಇವತ್ತು ಮಧ್ಯಪ್ರಾಚ್ಯದಲ್ಲಿ ನಡೆತಕ್ಕಂಥ ಏನು ಯುದ್ಧದಲ್ಲಿ ಅಮೆರಿಕ ಮತ್ತು ಇರಾನ್ ಮತ್ತೆ ಇಸ್ರೇಲ್ ಮಧ್ಯೆ ನಡೆತಕ್ಕಂಥ ಯುದ್ಧದಲ್ಲಿ ಕ್ರೂಡ್ ಆಯಿಲ್ ಮೇಲೆ ರೇಟ್ ಜಾಸ್ತಿ ಆಗಿದೆ. ಎಷ್ಟಾಗಿದೆ? ಇವತ್ತು ಕೂಡ ಆಗಿದ್ದು ಇಷ್ಟು ದೊಡ್ಡ ಅನಾಹುತ ಆದರೂ ಇವತ್ತು ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ಗೆ ಬಂದದ್ದು $97 ಪರ್ ಬ್ಯಾರಲ್. $147 ಇದ್ದ ಕೂಡ ಮಣಿಯದ ನಮ್ಮ ಭಾರತ ಸರ್ಕಾರ ಇವತ್ತು ಅಮೆರಿಕದ ಮುಂದೆ ಅಂಗಾಲ ಹಚ್ಚುವಂತ ಒಂದು ಪ್ರಮೇಯ ಇವತ್ತು ಬಂದಿದೆ. ಏನು ಕಾರಣ ನಮಗೆ ತಿಳಿದಿದೆ. ಮೊನ್ನೆ ಅಷ್ಟೇ ಅಮೆರಿಕದ ಒಬ್ಬ ತಲೆ ಹಿಡುಕ ಜೆಫ್ರಿ ಅಸ್ಟಿನ್ ಅನ್ನತಕ್ಕಂಥ ಒಬ್ಬ ಅನಾಚಾರಿ ವ್ಯಕ್ತಿಯ ಫೈಲ್ ಅಲ್ಲಿ ನಮ್ಮ ದೇಶದ ದೊಡ್ಡ ನಾಯಕರ ಹೆಸರು ಎಲ್ಲರಿಗೂ ಗೊತ್ತಾಗಿದೆ. ಹೆಸರಲ್ಲಿ ಫೈಲ್ ಅಲ್ಲಿ ಯಾರೆಲ್ಲ ಪ್ರಪಂಚದ ಯಾರೆಲ್ಲ ನಾಯಕರು ಇದ್ದಾರೆ ಅವರೆಲ್ಲ ಮೋರಲ್ ಆಗಿ ಒಪ್ಪಿಕೊಂಡು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದು ಇವತ್ತು ನಾವು ನೋಡಿದ್ದೇವೆ. ಆದರೆ ಭಾರತ ದೇಶದ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ನಮ್ಮ ಪ್ರಧಾನಿಗಳಿಗೆ ಮೇಲೆ ಒಂದು ಆರೋಪ ಬಂದಾಗ ಬಹುಶಃ ಇವತ್ತು ಕೂಡ ಅದನ್ನು ಮುಚ್ಚಾಕೊಂಡು ನೋಡಿದ್ದೇವೆ. ಇವತ್ತು ಸಂಸದಲ್ಲಿ ನಿನ್ನೆ ಒಂದು ಪ್ರತಿಭಟನೆ ಸಂಸದದಾಯಿತು. ಏನು ಈ ಯುದ್ಧದ ಬಗ್ಗೆ ಚರ್ಚೆ ಆಗಬೇಕು ಸಂಸದಲ್ಲಿ ಅನ್ನತಕ್ಕಂಥ ವಿಚಾರ ಬಂದಾಗ ಅದನ್ನು ಏಕಾಏಕಿಯಾಗಿ ನಮ್ಮ ವಿದೇಶ ಮಂತ್ರಿಗಳು ರಿಟರ್ನ್ ಎಷ್ಟು ಸ್ಟೇಟ್ಮೆಂಟ್ ಕೊಟ್ಟು ಇವತ್ತು ಅಲ್ಲಿಗೆ ಆ ಚರ್ಚೆಗೆ ಭಾಗವಹಿಸಿದ್ದು ನಾವು ಕಂಡಿದ್ದೇವೆ. ಬಂಧುಗಳೇ, ಈ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ 11 ವರ್ಷದಿಂದ ನಿರಂತರವಾಗಿ ಈ ದೇಶದ ಮಹಿಳೆಯರನ್ನು, ಬಡವರನ್ನು ಹೊಡೆಯತಕ್ಕಂಥ ಕೆಲಸ, ಅವರ ಹೊಟ್ಟೆಪಾಡಿಗೆ ಹೊಡೆಯತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ನಿಮ್ಮ ಕ್ರೂಡ್ ಆಯಿಲ್, ಇವತ್ತು ಬರತಕ್ಕಂಥ ಕ್ರೂಡ್ ಆಯಿಲ್ ಈಗ ನಮ್ಮ ಇರಾನ್ ಆ ಕಡೆಯಿಂದ ಬರತಕ್ಕಂಥ ಏನು ಕ್ರೂಡ್ ಆಯಿಲ್ ಉಂಟು ಆ ಕಾಲುವೆಯಲ್ಲಿ ಬರಲಿಕ್ಕೆ ಇವತ್ತು ಬ್ಲಾಕ್ ಆದಾಗ ಇವತ್ತು ರಷ್ಯಾದಲ್ಲಿ ನಿರಾಸವಾಗಿ ಬರಲಿಕ್ಕೆ ಸಾಧ್ಯತೆ. ಇವತ್ತು ನಾವು ನಮ್ಮ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, 140 ಕೋಟಿ ಜನಸಂಖ್ಯೆ ಪ್ರಜಾಪ್ರಭುತ್ವ ರಾಷ್ಟ್ರ ಇವತ್ತು ಅಮೆರಿಕದಂತ ಏನು ಒಬ್ಬ ನಾಯಕರ ಹತ್ರ ಭಿಕ್ಷೆ ಬೇಡದ ರೀತಿಯಲ್ಲಿ ನಾವು ಪೆಟ್ರೋಲ್ ತರಬಹುದಾ, ಡೀಸೆಲ್ ತರಬಹುದಾ, ಕ್ರೂಡ್ ಆಯಿಲ್ ತರಬಹುದಾ ಬೇರೆ ಕಂಟ್ರಿಯಿಂದ ಕೇಳುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದ್ರೆ ಅದು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಬಂಧುಗಳೇ, ಮಹಿಳೆಯರು ಆಲೋಚನೆ ಮಾಡಬೇಕು. ನಾವು ಯಾಕೆ ಈ ಒಬ್ಬ ಜನರಿಗೆ ಮನರಂಜನೆ ಆಗಿ ಮಾತಾಡ್ತಕ್ಕಂಥ ಒಬ್ಬ ಪ್ರಧಾನಿ ಜನರ ಕಷ್ಟದಲ್ಲಿ ಭಾಗವಹಿಸಿದಂತ ಒಬ್ಬ ಪ್ರಧಾನಿಗೆ ಅಥವಾ ಆ ಪಕ್ಷಕ್ಕೆ ನಾವು ಮತ ನೀಡಬೇಕಾ ಬೇಡ ಅನ್ನತಕ್ಕಂಥ ವಿಚಾರವನ್ನು ತಾವು ಮನಗಂಡಬೇಕು. ಈ ವಿಚಾರವನ್ನು ಸಮಾಜ ಮುಂದೆ ಇಡಬೇಕು. ಇದರ ವಿಚಾರವನ್ನು ತಿಳಿಸಿ ಜನರಿಗೆ ಸಹಾಯ ಮಾಡಬೇಕು ಅನ್ನತಕ್ಕಂಥ ಏಕೈಕ ವಿಚಾರ ಇಟ್ಟುಕೊಂಡು ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಈ ಪ್ರತಿಭಟನೆ ಕರೆಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಮತ್ತು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಇವತ್ತು ಇದರ ಜೊತೆಯಾಗಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ